ಯತ್ನಾಳ್ ಅವರ ಉಚ್ಚಾಟನೆಯ ಮೂಲಕವಾಗಿ ಹೈಕಮಾಂಡ್ ಒಂದು ಸಂದೇಶವನ್ನ ಕಳುಹಿಸಿದೆ. ಯಾರು ಕೂಡ ಪಕ್ಷದ ವಿರೋಧವಾಗಿ ಚಟುವಟಿಕೆಯನ್ನು ನಡೆಸೋ ಹಾಗಿಲ್ಲ ಅಂತ ಹೇಳಿ. ಇಷ್ಟೊಂದು ಸಮಯ ಬೇಕಾಯ್ತಾ? ಬಟ್ ಆದ್ರೂ ಕೂಡ ಅಳೆದು ತೂಗಿ ಎಲ್ಲ ಲೆಕ್ಕಾಚಾರ ಹಾಕಬೇಕಲ್ಲ. ಆ ನಿಟ್ಟಿನಲ್ಲಿ ಈಗ ತಗೊಂಡಿದ್ದಾರೆ. ಶಿಸ್ತು ಉಲ್ಲಂಘಿಸುವ ನಾಯಕರಿಗೆ ಉಚ್ಚಾಟನೆಯ ಎಚ್ಚರಿಕೆ. ಯತ್ನಾಳ್ ಮೇಲೆ ಗನ್ನಿಟ್ಟು ಎಲ್ಲರಿಗೂ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಈಗಾಗಲೇ 5 ನೋಟಿಸ್ ಅನ್ನು ಹೈಕಮಾಂಡ್ ನೀಡಿದೆ. ಯತ್ನಾಳ್ ಉಚ್ಚಾಟನೆಯಿಂದ ವಿಜೇಂದ್ರ ಬಣಕ್ಕೆ ಮೇಲುಗೈ ಅಂತ ಹೇಳ್ತಾ ಇದ್ದಾರೆ. ಇರಬಹುದು, ಯಾಕೆಂತಂದ್ರೆ ಯತ್ನಾಳ್ ಅವರು ಟಾರ್ಗೆಟ್ ಮಾಡಿದ್ದೇ ಯಡಿಯೂರಪ್ಪ ಮತ್ತು ಅವರು ವಿಜಯೇಂದ್ರ ಅವ್ರ ಮೇಲೆ. ಸೊ ಈಗ ನೇರವಾಗಿ ಅವ್ರಿಗೆ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡೋ ಮೂಲಕವಾಗಿ ಯಾರದ್ ಮೇಲುಗೈ ಅಂತಂದ್ರೆ ಅವರದ್ದೇ ಆಗತ್ತೆ. ಸೊ ಯತ್ನಾಳ್ 6 ವರ್ಷಗಳ ಕಾಲ ಈಗ ಉಚ್ಚಾಟನೆ ಆಗಿದೆ. ಉಚ್ಚಾಟನೆಯನ್ನ ಮಾಡಿದ ನಂತರ ಮುಂದೆ ಏನು ಆಗಿದ್ದಾಗ ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ ಬರುತ್ತೆ. ಕಳೆದ 1.5 ವರ್ಷಗಳಿಂದ ಪಕ್ಷದ ಶಾಸಕರಾಗಿ, ಕೇಂದ್ರದ ಮಾಜಿ ಸಚಿವರಾಗಿ, ಸಂಸದರಾಗಿ ಕೆಲಸ ಮಾಡಿದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ರವರು ಪಕ್ಷದ ನಾಯಕರ ವಿರುದ್ಧವಾಗಿ ಅಶಿಸ್ತಿನಿಂದ ವರ್ತಿಸುವಂಥದ್ದು, ಅವರ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು, ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ಹೇಳಿಕೆಗಳನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಸುಮಾರು ವರ್ಷಗಳಿಂದ ಇವರು ಮಾಡ್ಕೊಂಡು ಬಂದರು. ಶ್ರೀಯುತ ಅಟಲ್ ಬಿಹಾರಿ ವಾಜಪೇಯಿಯವರ ವಿರುದ್ಧವಾಗಿ, ಅದ್ವಾನಿಯವರ ವಿರುದ್ಧವಾಗಿ, ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಯಡಿಯೂರಪ್ಪನವರ ವಿರುದ್ಧವಾಗಿ, ಪ್ರಹ್ಲಾದ್ ಜೋಶಿಯವರ ವಿರುದ್ಧವಾಗಿ, ಜಗದೀಶ್ ಶೆಟ್ಟರ್ ವಿರುದ್ಧವಾಗಿ ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ವರ್ತಿಸ್ಕೊಂಡ್ಬಂದರು. 3 ಬಾರಿ ಅವರಿಗೆ ಶಿಸ್ತು ಸಮಿತಿ, ಕೇಂದ್ರ ಶಿಸ್ತು ಸಮಿತಿ ನೋಟಿಸನ್ನು ಸಹ ಕೊಡ್ತು. ರಾಜ್ಯ ಬಿಜೆಪಿಯಲ್ಲಿ ದೊಡ್ಡದಾದಂತಹ ವಿದ್ಯಮಾನ ನಡೆದಿದೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಹೈಕಮಾಂಡ್ 6 ವರ್ಷಗಳ ಕಾಲ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡಿದೆ. ಒಂದು ರೀತಿಯಲ್ಲಿ ದಿಢೀರ್ ವಿದ್ಯಮಾನ ಇದು, ಆದರೆ ನಿರೀಕ್ಷಿತ ಆಗಿತ್ತು. ಈ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಮಾಜಿ ಕೇಂದ್ರ ಸಚಿವ ಆಗಿರುವಂತಹ, ಮಾಜಿ ಸಂಸದರಾಗಿರುವಂತಹ, ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡರು ಇದ್ದಾರೆ. ಸರ್, ಈ ಒಂದು ವಿದ್ಯಮಾನದ ಬಗ್ಗೆ ಏನು ಹೇಳ್ತೀರಾ ಅಂತ? ನೋಡಿ, ಒಂದು ಭಾರತೀಯ ಜನತಾ ಪಾರ್ಟಿ ಅದೊಂದು ಶಿಸ್ತುಬದ್ಧ ಸಂಘಟನೆ. ಅಶಿಸ್ತಿಗೆ ಇಲ್ಲಿ ಆಸ್ಪದೆ ಇಲ್ಲ. ಆದರೆ ಕಳೆದ 3-4-5 ತಿಂಗಳಿಂದ ಕರ್ನಾಟಕದ ಬಿ ಜೆ ಪಿ ಏನಪ್ಪ ಶಿಸ್ತಿಗೆ ಆದ್ಯತೆ ಕೊಡ್ತಾ ಇಲ್ಲ ಅಂತ ಹೇಳುವಂಥ ಒಂದು ಸಂಶಯಗಳು ಇಡೀ ರಾಜ್ಯದಾದ್ಯಂತ ಎಲ್ಲ ಪಾರ್ಟಿಯವರಲ್ಲಿಯೂ ಮತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಲ್ಲಿ ಇತ್ತು. ಶೋಕಾಸ್ ನೋಟಿಸ್ ಕೊಟ್ಟು ಕೂಡ ಆ್ಯಕ್ಷನ್ ತಗೊಂಡಿಲ್ಲ. ಇನ್ನೂ ಕೂಡ ಗುಂಪುಗಾರಿಕೆಗಳು ಬೀದಿಯಲ್ಲಿ ನಡೀತಾ ಇರುವಂಥದ್ದಿದೆ. ಇದು ಯಾವಾಗ ಮುಗೀತದೆ ಅಂತ ಹೇಳುವಂಥ ಒಂದು ಆತಂಕದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರಿದ್ದರು. ನಮ್ಮ ಕೇಂದ್ರದ ವರಿಷ್ಠರು ಇವತ್ತು ಅಳೆದು ತೂಗಿ ಒಂದು ತೀರ್ಮಾನಕ್ಕೆ ಬಂದ್ದಾರೆ. ಇದೊಂದು ಶಿಸ್ತುಬದ್ಧ ಪಾರ್ಟಿ. ನಮ್ಮ ಪಾರ್ಟಿ ಬೇರೆ ಬೇರೆ ಕಾರಣಗಳಿಂದ, ಅದು ಹರಿಯಾಣ, ಮಹಾರಾಷ್ಟ್ರ ಮತ್ತು ಡೆಲ್ಲಿಯ ಚುನಾವಣೆಯಿಂದಾಗಿ ತಕ್ಷಣ ಕಾರ್ಯಪ್ರವೃತ್ತರಾಗಲಿಕ್ಕೆ ಆಗಲಿಲ್ಲ. ಅದರ ನಂತರ ನೋಟಿಸ್ ಕೊಟ್ಟು ಕೂಡ ಒಂದು ಅವಕಾಶ ಕೊಡುವಂಥ ಕೆಲಸ ಕಾರ್ಯಗಳನ್ನು ಅವರಿಗೆ ಮಾಡಿದೆ. ಎಲ್ಲದರ ನಂತರ ಕೂಡ ಇನ್ನೂ ಕೂಡ ಸರಿಯಾಗಿಲ್ಲ ಅಂತ ಹೇಳಿದ ಮೇಲೆ ಅವರು ಈ ರೀತಿ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಬಹುಶಃ ಒಂದು ಒಳ್ಳೆಯ ತೀರ್ಮಾನವನ್ನು ಕೇಂದ್ರ ವರಿಷ್ಠರು ಅಳೆದು ತೂಗಿ ತಗೊಂಡಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಏನು ಇಂಪ್ಯಾಕ್ಟ್ ಆಗುತ್ತೆ ಸರ್ ಪಕ್ಷದ ಮೇಲೆ? ಮುಖ್ಯವಾಗಿ ಯತ್ನಾಳ್ ಅವರು ಇದನ್ನು ಒಂದು ರೀತಿಯಲ್ಲಿ ನನ್ನ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ, ಪಕ್ಷದ ಕುಟುಂಬ ರಾಜಕಾರಣ, ಸರ್ವಾಧಿಕಾರತ್ವ, ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತೇನೆ ಅಂತ ಎಕ್ಸ್ನಲ್ಲಿ ಹಾಕ್ಕೊಂಡಿದ್ದಾರೆ. ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡಿ. ಇಂಪ್ಯಾಕ್ಟ್ ಏನು? ಕಳೆದ 4-5 ತಿಂಗಳಿಂದ ಕಾರ್ಯಕರ್ತರಲ್ಲಿದ್ದ ಗೊಂದಲಕ್ಕೆ ಒಂದು ಕಡೆಯಿಂದ ಒಂದಷ್ಟು ರೀತಿಯಲ್ಲಿ ಪರಿಹಾರ ಸೂತ್ರ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಮ್ಮ ಪಾರ್ಟಿ ಹಿಂದಿನಿಂದ ಕೆ ಸುಬ್ಬಯ್ಯನಿಂದ ಹಿಡಿದು ನೀವು ನೋಡಿರ್ಬೋದು, ಪ್ರತಿ ಹಂತದಲ್ಲೂ ರಾಷ್ಟ್ರಮಟ್ಟದಲ್ಲಿ ನೋಡಿರ್ಬೋದು, ದೊಡ್ಡ ನಾಯಕರುಗಳು ಅವರು ತಾವು ಬಿಟ್ಟರೆ ಪಾರ್ಟಿಯೇ ಇಲ್ಲ, ಪಕ್ಷನೇ ಇಲ್ಲ ಅಂತ ಹೇಳಿ ತನ್ನ ಈಗೋ ಇಶ್ಯೂವನ್ನೇ ಎಲ್ಲವನ್ನ ತಗೊಂಡಂಥವ್ರಿಗೆ ಎಲ್ಲರಿಗೂ ಕೂಡ ಎಲ್ಲ ಹಂತದಲ್ಲಿ ಮಾಡಿದ್ದೇವೆ. ಕರ್ನಾಟಕದಲ್ಲಿ ಸ್ವಲ್ಪ ಡಿಲೇ ಆಗಿದೆ ಅಷ್ಟೇ.